ಏನೋ ಅದು ಅವ್ನು ಯಾವನ ಕಿತ್ತೋದವ್ನು ಬಂದು ಸ್ಕ್ರಾಚ್ ಮಾಡ್ಬಿಟ್ಟ ಗೈಸ್. ಇದು ಕಣ್ಣಲ್ಲಿ ನೀರು ಸುರಿಸ್ಬಿಟ್ಟಿದ್ದೀನಿ ನಾನು. ಇಲ್ಲಿಂದ ಸೀದಾ ಮೋರಿಗೆ ಹೋಗುತ್ತೆ. ಸಾರಿ ಓ ನನ್ನ ತಮ್ಮ ಸಾಂಗ್ ಆಡ್ಬಿಟ್ಟ ಮ್ಯಾಶಿ ಮೋಳೆ. ಹುಡುಗಿಗೆಲ್ಲ ಹೋಗೇ ಬಾ ಹಂಗೆಲ್ಲ ಮಾತಾಡ್ತಾ ಇದೀನಿ. ಆಕ್ಚುಲಿ ಆಚೆಯಿಂದ ತೋರಿಸ್ಬೇಕಾಯ್ತು ನಿಮ್ಗೆ. ಕಲ್ಗಳು ಹೊಡೆದು ಇದಾಗುತ್ತೆ. ಇಲ್ಲಿ ನಂಗೆ ಇಷ್ಟ ಆಗದೆ ಆ ಸ್ಪ್ಯಾರೋಗಳು. ಗೈಸ್ ಅವ್ರಿಗೆ ಅಂತಾನೆ ಎಷ್ಟು ಸಣ್ಣ ಸಣ್ಣ ಟ್ರಾಲಿ ಇದೆ ನೋಡಿ. ಕ್ಲೀನ್ ಎಲ್ಲ ಮಾಡಿರಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಜೋಡಿಸಿವಿ. ವೈಟ್ಸ್ ಜಾಸ್ತಿ ಆ ಥರದ್ದೆಲ್ಲ ತೊಗೊಂಡು ರಿಚ್ನೆಸ್ ಮೇಂಟೈನ್ ಮಾಡೋದು. ಇಷ್ಟು ದೊಡ್ಡದು ಈರುಳ್ಳಿ ನಾನು ನೋಡೇ ಇಲ್ಲ. ನಾವು ಆರ್ ಕಾರ್ ಇಸ್ ಲೈಕ್ ಡೈಮಂಡ್ ಪಳ 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 ಅಂತ ಹೊಳಿತಾ ಇದೆ. ಇದು ಗುಬ್ಬಚ್ಚಿ ಅದ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ. ಹಿಂಗಾರೆ ಹೆವಿ ಬೇಜಾರಾಗಲ್ವ ಯಾರಿಗೆ ಆದ್ರೂ. ನೋಡಿ ಗೈಸ್ ಇದು ಹೆಂಗಿತ್ತು ಮುಂಚೆ, ಈಗ ಹೆಂಗಾಯ್ತು. ಟೇಕ್ ದಿಸ್ ವಾಟರ್ ಮೆಲನ್. ಹಾಯ್. ಓಕೆ ಇದು ಕಿಂಗ್ ಪ್ರಾನ್ಸ್, ಇದು ಕ್ವೀನ್ ಪ್ರಾನ್ಸ್. ಓ ಸಾರಿ 927 ರೈಟ್. ಥ್ಯಾಂಕ್ ಯು ಮಡ್ಕೆ, ಬಾಯ್ ಬಾಯ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸುಸ್ವಾಗತ. ಗೈಸ್ ಇವಾಗ ನಾನು ಮತ್ತು ನನ್ನ ತಮ್ಮ ಕಾರ್ ವಾಶ್ ಮಾಡಿಸ್ಕೊಂಡು ಉಲ್ವರ್ಸ್ಗೆ ಹೋಗ್ಬೇಕು. ಸೊ ಉಲ್ವರ್ಸ್ ಅಲ್ಲ, ಫುಡ್ ಲವರ್ಸ್ಗೆ ಹೋಗ್ಬೇಕು. ಹಂಗೆ ಹೋಗಿ ಫಸ್ಟ್ ಇವಾಗ ಹೋಗ್ಬಿಟ್ಟು ಈ ಕೆಲಸ ಮುಗಿಸ್ಕೊಂಬರೋಣ. ಅಲ್ಲಿ ನಮ್ಮಮ್ಮ ಇದ್ದಾರೆ, ಮೈ ಮಮ್ಮಿ. ಹಾಯ್ ಮಮ್ಮಿ. ನಿನ್ನ ಫ್ಯಾನ್ ಮೂಮೆಂಟ್ ಹೇಳು, ಏನಾಯ್ತು? ಯಾರೋ ಸಿಕ್ಕಿದ್ರು ಅಂತಲ್ಲ. ಬೆಳಿಗ್ಗೆ ನಾನು ಡ್ಯಾಡಿ ಆಚೆ ವಾಕ್ ಹೋಗ್ತಾ ಇದ್ವಾ ಗಾಡಿಲಿ. ಅಯ್ಯೋ ಆ ಹುಡುಗ ಸೈಕಲ್ ಅಲ್ಲಿ ಸ್ಪೀಡ್ ಅಲ್ಲಿ ಬಂದು ನನ್ನ ಮುಂದೆಯಿಂದ ಇದು ಮಾಡ್ಬಿಟ್ಟು, ಹಾಯ್ ಆಂಟಿ ನಾನು ಸೂರ್ಯ ಗೌಡ ಫ್ಯಾನು, ನಿಮ್ ಫ್ಯಾನು ಅಂತ ಹೇಳಿ ಇದ್ ಮಾಡ್ತಾ ಇತ್ತು. ಖುಷಿ ಆಗೋಯ್ತು ನಂಗೆ. ಖುಷಿ ಆಯ್ತಾ? ನನಗೂ ಇಷ್ಟ ಖುಷಿ ಆಗೋಯ್ತು. ನನ್ ಮಗನ್ಗೆ ಎಷ್ಟಾದ್ರೂ ಇದೆಯಲ್ಲ ಫ್ಯಾನ್ಸ್ ಫಾಲೋವರ್ ಅಂತ. ನೋಡು ಇಲ್ಲೊಬ್ಬ ಅವನೇ. ಸಾರಿ ಗೈಸ್. ಓ ಅವನಿಗೆ ತುಂಬಾ ಜನ ಫ್ಯಾನ್ಸ್ ಅಪ್ಪ. ಎಲ್ಲರೂ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತಾರೆ. ಏನು ಇಲ್ಲಪ್ಪ ಸಮಾಚಾರ, ನಮ್ದೇನಿರುತ್ತೆ, ಟಿವಿ ನೋಡ್ತೀನಿ, ಸೀರಿಯಲ್ ನೋಡ್ತೀನಿ, ಸೂರ್ಯನ ಮ್ಯಾಚ್ ನೋಡ್ತೀನಿ. ಆಮೇಲೆ ನೀವಿಬ್ರು ಅಲ್ಲಿ ಇರೋದೆಲ್ಲ ಇದ್ದಂಗೆ ಇರುತ್ತೆ, ಇಲ್ಲ ಇದ್ದಂಗೆ ಅದೆಲ್ಲ ಫೀಲ್ ಮಾಡ್ತೀನಿ. ವಿಡಿಯೋ ಮಾಡ್ತಾನಲ್ಲ ಟಾಪಿಕ್ ಅದು. ಆದ್ರೆ ಎಲ್ಲ ಖುಷಿ ಆಗುತ್ತೆ ನೋಡ್ತಾ ಟಿವಿಲಿ, ಹ್ಯಾಪಿಯಾಗಿರ್ತೀನಿ ನಾನು. ಗೈಸ್ ಈ ಬ್ಲಾಗ್ ಮಾಡೋದ್ರಿಂದ, ವಿಡಿಯೋ ಮಾಡೋದ್ರಿಂದ ಏನು ಸಿಗುತ್ತೋ, ಆಚೆ ಇರೋರು ನೋಡ್ತಾರೋ ಅದೆಲ್ಲ ಖುಷಿ ಬೇರೆ ಇದ್ರೆ. ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ಈ ಥರ ನಮ್ಮ ಪೇರೆಂಟ್ಸ್ನ ಮಿಸ್ ಮಾಡ್ಕೊತಿರ್ತಾರಲ್ಲ. ಓ ಆಕ್ಸಿಡೆಂಟಾ? ಓ ನಿಂತೋಗಿದ್ಯಾ? ನಾನು ತೇಜ್ ಜೊತೆ ಬಂದಾಗೆಲ್ಲ ಇದ್ರು ಆಕ್ಸಿಡೆಂಟ್ ನೋಡ್ತೀನಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಅವಾಗ ಲೈಕ್ ನಮ್ಮ ಪೇರೆಂಟ್ಸ್ ನಮ್ಮನ್ನ ನೋಡಿ ನಮ್ಮ ದಿನಚರಿ ಏನೇನು ಮಾಡ್ತಾ ಇರ್ತೀವಿ ನಾವು ಅಂತ ಅವ್ರಿಗೆ ಕಲ್ಪನೆನೂ ಇರಲ್ಲ. ಸೊ ಇದನ್ನೆಲ್ಲ ತೋರಿಸಿದಾಗ ಅವ್ರಿಗೆಲ್ಲ ಒಂಥರ ಎಷ್ಟು ಖುಷಿ ಆಗುತ್ತೆ ಅಲ್ಲ ಮಮ್ಮಿ? ನಿಂಗೆ ಇಲ್ಲಿ ಗೊತ್ತೂ ಇರಲ್ಲ ಅಲ್ಲ ಹೆಂಗಿದೆ ಏನೇನು ಅಂತ. ಇಲ್ಲಿ ತೋರ್ಸಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ರಿಯಲಿ ಸೂರ್ಯ, ನೀನ್ ನಿಜ ಅನ್ಕೋ. ನನಗೆ ಎಷ್ಟು ನೀನು ಫ್ಲೈಟ್ ಅಲ್ಲೆಲ್ಲ ಬ್ಲಾಗ್ ಮಾಡ್ದಲ್ಲ, ಕಣ್ಣಲ್ಲಿ ನೀರು ಸುರಿಸ್ಬಿಟ್ಟಿದ್ದೀನಿ ನಾನು. ನಮ್ಮ ಮೈದವರು ಹೋಗುವಾಗ ಅವರು ನಮ್ಗೆ ಗೊತ್ತಿತ್ತು, ಅಷ್ಟ್ ಫೀಲ್ ಮಾಡ್ತಿದ್ವಿ. ನಮ್ಮ ಮೈದ ಎಲ್ಲ ಹೋಗ್ತಾರಪ್ಪ ಏರೋಪ್ಲೇನ್ ಅಲ್ಲಿ ಹೋಗ್ತಾರೆ ಅನ್ನೋದು. ನೀನ್ ಇವಾಗ ಹೋಗಿ ತೋರ್ಸದ್ಮೇಲೆ ಅದ್ರೆಲ್ಲ ರಿಯಲ್ ಆಗಿ ನಾವೇ ಹೋದಂಗೆ, ಪಕ್ಕದಲ್ಲಿ ಇದ್ದಂಗೆ. ಒಂಥರ ನಮ್ಮ ಮಕ್ಳು ಇಷ್ಟೆಲ್ಲ ಒಳ್ಳೇದಾಗಿ ಹೋಗ್ತಿದಾರಲ್ಲ ಅಂತ ತುಂಬಾ ಹ್ಯಾಪಿ ಮೂಮೆಂಟ್ಸ್. ನಂಗಂತೂ ತುಂಬಾ ಹ್ಯಾಪಿ ಆಯ್ತು, ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಆ ಬ್ಲಾಗ್ಸ್ ನೋಡ್ಬಿಟ್ಟು. ನಿಜವಾಗಿನು ಐ ಆಮ್ ವೆರಿ ವೆರಿ ಹ್ಯಾಪಿ. ಆಯ್ತು ಮಮ್ಮಿ, ಕಟ್ ಮಾಡು. ನೆಕ್ಸ್ಟ್ ಶಾಟ್ ನೋಡ್ ಮಮ್ಮಿ, ನಾಟಕ ಅಂತವ್ನೆ. ಆಯ್ತು ಬಿಡು. ಮಮ್ಮಿ ಸುಳ್ಳು ಹೇಳ್ತೀನಾ? ಏನು ಹೇಳಲ್ಲ ಮತ್ತೆ ರಿಯಲ್ ಇದ್ದಾನೆ. ನೀವೆಲ್ಲ ಪಪ್ಪನ ಜೊತೆ ಆತರಲ್ಲ ಇರೋದು, ಪಪ್ಪ ನಿಮ್ಮನ್ನೆಲ್ಲ ಆಚೆ ಕರ್ಕೊಂಡು ಹೋಗೋದು, ಅದೆಲ್ಲ ನಂಗೆ ಎಷ್ಟು ಹ್ಯಾಪಿ ಆಗಿ ಅನಿಸ್ತಿತ್ತು ಗೊತ್ತಾ. ನಾನು ಇರ್ಬಾರ್ದಿದ್ದ ಅಲ್ಲಿ ಅನಿಸ್ತಿತ್ತು. ಲುಕ್ ಗುಡ್, ಪರವಾಗಿಲ್ಲ. ಓಕೆ ಏನು ಓಕೆ. ಮತ್ತೆ ಇನ್ನೇನು ಗೈಸ್ ಸಮಾಚಾರ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇರ್ತೀರಾ ಇಲ್ಲಿದು ಹ್ಯಾಪಿ ಮೂಮೆಂಟ್ಸ್.
ಇಲ್ಲಿದು ಸ್ಯಾಡ್ ಮೂಮೆಂಟ್ಸ್ ಎಲ್ಲ ನಾನು ನಿಮ್ಗೇನು ತೋರಿಸಿಲ್ಲ. ಸೊ ನನಗೂ ಸ್ವಲ್ಪ ಇಲ್ಲಿ ಅಳವಡಿಸ್ಕೊಳ್ಳೋಕ್ಕೆ, ಇಲ್ಲಿದ್ದು ವೆದರ್ಗೆ, ಇಲ್ಲಿದ್ದು ಜನದ ಜೊತೆ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಸೊ ಇಟ್ ಟೇಕ್ಸ್ ಟೈಮ್. ಅದಾದಮೇಲೆ ಇಲ್ಲಿ ಅವನೇ ಅಂತ ಅನ್ಸೋಕ್ಕೆ ಫೀಲ್ ಆದಮೇಲೆ ನಾನು ಆರಾಮಾಗಿ ಮಾಡ್ತೀನಿ. ಬಟ್ ನಂಗೆ ಒಂದು ಭಯ ಇದೆ. ಬಿಕಾಸ್ ಇಲ್ಲಿ ನಮ್ಮ ಪಪ್ಪನ ಫೋನು ತೇಜನ್ ಫೋನೆಲ್ಲ ಆಗಿಲ್ಲ. ನಮ್ಮ ಪಪ್ಪನ ಫೋನು ಅವ್ರ ಫೋನೆಲ್ಲ ಏನು ಮಾಡ್ತಾರೆ, ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಹತ್ರ ಮಾತಾಡೋಂಗೂ ಇಲ್ಲ. ನನಗೆ ಇದರಲ್ಲೆಲ್ಲ ಎಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ, ಎಷ್ಟೊಂದು ಡೇಟಾಗಳು, ಮೆಮೊರೀಸ್ ಎಲ್ಲ ಇಟ್ಟಿರ್ತೀವಿ ನಾವು. ಸೊ ಇಲ್ಲಿ ಹುಷಾರಾಗಿರಬೇಕು, ಅದೊಂದೇ ಭಯ ನನಗೆ. ಓಕೆ, ಇವಾಗ ನಾನು ನಿಮಗೆ ಈಗ ಫಸ್ಟು ಫುಡ್ ಲವರ್ಸ್ಗೆ ಹೋಗೋದಾ? ಆಯ್ ಡ್ಯಾಡಿ. ಸೋನುಜ ಕಾಣಿಸ್ತಿಲ್ಲ, ತಡೀರಿ, ಕಾಣಿಸ್ತಾ ಇಲ್ಲ ನೀವು. ಬಿಸಿಲು, ಸೂರ್ಯ ಭಗವಾನ್. ಕಾರ್ ಓಡಿಸ್ತವನೆ ತೇಜ. ಅಡ್ಡ ಏನಿಲ್ಲ ಬಿಡಿ. ಅಡ್ಡ ಇದೆಯಾ? ನೀವು ಒಂಚೂರು ಹಿಂದೆ ಇಟ್ಕೊಳ್ಳಿ ಫೋನ್ನ. ನಿಮ್ದು ಫುಲ್ಲು ಝೂಮಲ್ಲಿದೆ. ಹಂಗೆ ಇಟ್ಕೊಂಡು ಮಾತಾಡಿ. ಗೈಸ್, ನಮ್ಮಪ್ಪನ ಇವನ್ನ ಏನಂತ ಕರೀತಾರೆ ಗೊತ್ತಾ? ಸಿಂಗು ಅಂತ ಕರೀತಾರೆ. ಅದು ಯಾಕೆ ಡ್ಯಾಡಿ ಅವನ ಸಿಂಗ್ ಅಂತ ಕರೀತೀರಾ? ಅಂದ್ರೆ ನೋಡಕ್ ಪಂಜಾಬಿಸ್ ತರ ಅವನೇ ಅಂತ. ಬಲ್ಲೆ ಮತ್ತೆ ಇನ್ನೇನಕ್ಕೆ ಹೇಳು. ತೇಜಸ್ ಫ್ಯಾನ್ಸ್ ಅಸೆಂಬಲ್ ಇಯರ್. ಅವನ್ ಸೇಮ್ ಸಿಂಗೆ ಅಂತ ನೋಡಕ್ಕೆ, ಸಿಂಗ್ ತರ ಅವ್ರು ಇರ್ತದಂತೆ. ಗೈಸ್, ಇಲ್ಲಿದು ರೋಡು ಅಯ್ಯ ಆ ಬ್ಯೂಟಿ ನಿಮ್ಗೆ ನಾನು ವಿಡಿಯೋದಲ್ಲಿ ಹಿಂಗೆ ತೋರಿಸ್ಬೇಕಾದ್ರೆ ಐ ಡೋಂಟ್ ಥಿಂಕ್ ನಿಮ್ಗೆ ಅದು ಗೊತ್ತಾಗುತ್ತೆ ಅಂತ. ಬಿಕಾಸ್ ನಾನು ಹೈವೇ ನೋಡಿದ್ದೀನಿ ನಮ್ಮ ಇಂಡಿಯಾದಲ್ಲಿ. ಇದರಲ್ಲಿ ಇರುವಂಥ ಆ ವೇ ನೋಡಿ. ಇಲ್ಲಿ ಯೆಲ್ಲೋ ಲೈನ್ ಕಾಣಿಸ್ತಿದೆ ಗೊತ್ತಾ? ಆ ಯೆಲ್ಲೋ ಲೈನ್ ಏನು ಗೊತ್ತಾ? ಆಂಬುಲೆನ್ಸ್ಗೆ, ಎಮರ್ಜೆನ್ಸಿಗೆ. ಯೆಲ್ಲೋ ಲೈನ್ ಬೇರೆ ಏನು ಹೋಗೋಕ್ಕೆ ಅಂದೆ? ಪೊಲೀಸು, ಆಂಬುಲೆನ್ಸ್ ಹೋಗೋಕ್ಕೆ, ಅದು ಪೊಲಿಟಿಷಿಯನ್ಸ್ ಹೋಗೋಕ್ಕೆ. ಅದು ಅವ್ರಿಗೆ ಸಪ್ರೇಟಾಗಿ ಲೇನ್ ಮಾಡ್ಯಾರೆ ನೋಡಿ. ಪೊಲಿಟಿಷಿಯನ್ ಹೋಗಲ್ವಾ? ಪೊಲಿಟಿಷಿಯನ್ ನಾರ್ಮಲ್ ಆಗಿ ಹೋಗ್ತಾರಂತೆ. ಏನೋ ಅದು ಗೊತ್ತಿಲ್ಲ. ಅದಾ ಏನೋ ಡಗಡಗಡ ಅಂತ ಐತಲ್ಲ. ನಮ್ಮದು ವರ್ಜಿನ್ ಆಕ್ಟಿವ್ ಮತ್ತೆ ವಿದಾ ಕೆಫೆ. ಅದೇ ಅಲ್ಲೇ. ಸೊ ಗೈಸ್, ಫಸ್ಟ್ ಇವಾಗ ಕಾರ್ ವಾಶ್ ಮಾಡೋದಕ್ಕೆ ಹೋಗ್ತಾ ಇರೋದು. ಸೊ ಕಾರ್ ವಾಶ್ ಮಾಡಿಸಿ ಆಮೇಲೆ ಅದರಲ್ಲಿ ಕಾರ್ ವಾಶ್ ಮಾಡೋದೆಲ್ಲ ಹೆಂಗಿರುತ್ತೆ ಇಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಓಕೆನಾ? ಬನ್ನಿ. ಇದು ಇಲ್ಲಿ ವಿದಾ ಕೆಫೆ ಇಲ್ವಾ? ಈ ವಿದಾ ಕೆಫೆ ಈ ಕಡೆನೇ ನಾನು ಯಾವಾಗಲೂ ತೋರಿಸ್ತಿದ್ದೆ ನೋಡಿ. ಇಲ್ಲೊಂದು ಜಾಗ ಇದೆ, ಇಲ್ಲಿ ಅದೇದೋ ಕಾರ್ ಬರುತ್ತೆ. ಹೌದಾ? ತೇಜ ಎಲ್ಲ ಕಡೆ ಹೋದ್ರೆ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತಾನೆ ಗೈಸ್. ನೋಡಿ, ಹಿಂಗೆ ಇರುತ್ತೆ ಕಾರ್ ವಾಶ್ ಮಾಡೋದು. ಇವರೆಲ್ಲ ಫೋನ್ ಕಿತ್ಕೊಳ್ಳಲ್ಲ ತಾನೆ ತೇಜ? ಹಾಯ್, ಸೂಪರ್ ವಾಶ್. ಐ ಆಮ್ ಗುಡ್. ಹೌ ಆರ್ ಯು? ಸೂಪರ್ ವಾಶ್. ಸೂಪರ್ ವಾಶ್ ಅಂದ್ರೆ ಇಡೀ ಕಾರ್ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ ತಾನೆ? ಮಡ್ಕೆ ಅವನ ಹೆಸರು. ಹಲೋ ಬ್ರದರ್, ಹೌ ಆರ್ ಯು? ಐ ಆಮ್ ಗುಡ್. ಅವನ ಹೆಸರು ಮಡ್ಕೆ ಅಂತ ಗೈಸ್. ಮಡ್ಕೆ. ಹುಷಾರು, ಸಾಂಬಾರ್ಗೆ ಮಾಡ್ಬಿಟ್ಟಾರು ಮಡಿಕೆಯಲ್ಲಿ. ಮಡಿಕೆ ಅಂದ್ರೆ ಕಿಸಿದನ್ ಮಮ್ಮಿ ಅವನು. ಯಾಕೆ ಗಾಬರಿ ಆಗ್ತೀಯಾ? ಮೇಲ್ಗಡೆ ಇದನ್ನ ತೆಗೆದೆ ಅಷ್ಟೇ ನೋಡಿ ಗೈಸ್. ನೋಡಿ, ನೆಕ್ಸ್ಟು ಫೋಮ್ ಆಚೆಯಿಂದ ತೋರಿಸ್ಬೇಕಾಯ್ತು ನಾನು.
ಇಲ್ಲಿ ಇಲ್ಲಿ ಹಿಡಿದ್ರು ಆರುತ್ತೆ. ಇವಾಗ ಹಿಡಿದ್ರೆ ಮಕ್ಕ ಬರೋದು. ಬಿಡಾಯ್ತು ಪರ ಸೇಮ್ ಅದೇ ಥರ. ಬಟ್ ಇದೊಂಥರ ಪವರ್ಫುಲ್ ಫೋಮ್ ಇರುತ್ತೆ, ಅಲ್ಲಿಗಿಂತ ಕೆಮಿಕಲ್ ಎಲ್ಲ ಜಾಸ್ತಿ ಇರುತ್ತೆ. ಕ್ಲೀನ್ ಮಾಡೋದು ಒಳಗಡೆ ಹೆಂಗೆ ಮಾಡ್ತಾರೆ ನೋಡ್ಬೇಕು. ಒಳಗಡೆ ಕ್ಲೀನ್ ಮಾಡೋದಾ? ಇದು ಒಳಗಡೆ ಕ್ಲೀನ್ ಮಾಡ್ತಾರೆ. ನಾನು ಇದು ಫುಲ್ ವಾಶ್ ಅಂತಂದರೆ ಇಲ್ಲಿ ಒಳಗಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ಬೇಕಲ್ಲ. ನಾನು ಸ್ವಲ್ಪ ಏನು ಮಾಡ್ತೀನಿ ಅಂತಂದರೆ ಈ ದೊಡ್ಡವ್ರಿಗೆಲ್ಲ ಹೋಗು ಬಾ, ಹುಡುಗಿರಿಗೆಲ್ಲ ಹೋಗೇ ಬಾ ಹಂಗೆಲ್ಲ ಮಾತಾಡ್ತಾಯಿದ್ದೀನಿ. ದಟ್ಸ್ ವೆರಿ ಬ್ಯಾಡ್. ನೀವು ಯಾರು ಮಾತಾಡಬಾರ್ದು, ಅದನ್ನೆಲ್ಲ ಕಲ್ತ್ಕೊಬೇಕು. ಐ ಹ್ಯಾವ್ ಟು ಲರ್ನ್. ಹೋಗಿ ಬನ್ನಿ ಅವರು ಇವರು. ನಾನು ಹಂಗೆ ಇದ್ದಿದ್ದು. ಅಂದರೆ ಯಾರ ಹತ್ರನೂ ಮಾತಾಡ್ಬೇಕಾರೆ ಹಂಗೆ ಮಾತಾಡಿಸ್ತೀನಿ. ಬಟ್ ಅವ್ರ ಹಿಂದೆ ಏನಾದರೂ ಮಾತಾಡಿದ್ರೆ, ಅಂದರೆ ಇವಾಗ ಯಾರ ಬಗ್ಗೆ ಅವ್ನು ಇದ್ದಾನಲ್ಲ ಅಂತ, ಅವ್ರು ಇದ್ದಾರಲ್ಲ ಅಂತ ಹೇಳಬೇಕು. ಅದನ್ನು ನಾನು ಕಲ್ತ್ಕೊತೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಸೊ ಯಾರನ್ನಾರು ತೋರಿಸಿ ಮಾತಾಡ್ಬೇಕಂದ್ರೆ, ಇಲ್ಲ ಯಾರನ್ನಾರು ತೋರಿಸಿ ಮಾತಾಡ್ಬೇಕಂದ್ರೆ ಇವನು ನನ್ನ ತಮ್ಮಂಗೆಲ್ಲ ಅಂತೀನಿ. ನಿಂಗೆ ಅವರೇ ಇವರೇ ಅನ್ಬೇಕು ತೇಜ. ಮತ್ತು ಅವನೇ ಅಂದರೆ ಓಕೆನಾ? ಸರ್ ಅಂದರೆ ಸರ್, ಎಸ್ ಸರ್, ಓಕೆ ಸರ್, ಬೇಡವಾ? ಮೂಗ ಮಾತೇ ಆಡಲ್ಲ. ಹೀಗೆಲ್ಲ ಅವಮಾನ ಮಾಡಬೇಡಿ ಪ್ಲೀಸ್. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಇದರಲ್ಲಿ ಲೈಕ್ ಸ್ಪಾಂಜಲ್ಲೆಲ್ಲ ಹಿಂಗೆ ನೀಟಾಗಿ ಒರೆಸಿ ಉಜ್ಜಿ ಬಟ್ಟೆಲಿ ನೆಕ್ಸ್ಟ್ ನೀರು ಹಾಕ್ತಾರೆ, ನೀರು ಹೊಡಿತಾರೆ. ಇತನಾ ಬುರಾ ತು ಹೈ ಮಾ. ಯಾಕೋ ಇತನಾ ಬುರಾ ತು ಹೈ ಮಾ ಅಂದರೆ ನೀನ್ ಕೆಟ್ಟೋಳ. ಓಕೆ ಓಕೆ, ಓ ಸಾಂಗ್ ಇರೋದು ಹಂಗಲ್ಲ. ಇತನಾ ಬುರಾ ಮೇ ಹುಮಾ ಮೇರಿ ಮಾ ಪ್ಯಾರಿ ಮಾ. ಓ ನನ್ನ ತಮ್ಮ ಸಾಂಗ್ ಆಡ್ಬಿಟ್ಟ. ಆಡ್ತೇವೆ ಒಂದು ಸಾಂಗ್ ಪ್ಲೀಸ್. ಇನ್ನೊಂದು 2 ಲೈನ್ ಆಡು ಪ್ಲೀಸ್ ತೇಜ. ತೇಜಸ್ 2 ಲೈನ್ ಆಡು ಸರ್. ಆಯ್ತು ಸರಿ, ಸುಮ್ಮನೆ ನಾರ್ಮಲ್ ಆಗ. ಹಾಂ ರೆಡಿ ಗೈಸ್, 3, 2, 1 ಗೋ. इतना बुरा हूँ मैं माँ. इतना बुरा हूँ मैं माँ. क्या इतना बुरा. ओके ಏನೋ ನಾನು ಓ ನಾ ಕ್ವಶನ್ ಕೇಳಂಗೆ. ಓಕೆ ಓಕೆ. क्या इतना बुरा हूँ मैं माँ. क्या इतना बुरा हूँ मैं माँ. प्यारी माँ ಅಮ್ಮ. ಅದು ಬೇರೆ ಬೇರೆ ಸಾಂಗ್. ಯಾವ್ದು ಹೋಗಿ ಆಮೇಲೆ ಏಯ್ ತೇಜ, ಹಿಂದಿ ಸಾಂಗ್ ಅದು. ಮೇರಿ ಮಾ ಅಂತ ಆಯ್ತು ಬಿಡು. ನಮ್ಮಮ್ಮ ಅದೇ ಅದೇ ಇನ್ನೊಂದು ಸಾಂಗ್ ಯಾವ್ದು ಗೊತ್ತಾ? ಮೇರಿ ಮಾ, ಅದು ಬೇರೆ ಪ್ಯಾರಿ ಮಾ, ಅದು ಬೇರೆ ಇದು ಬೇರೆ. ಅಮ್ಮ. ಓ ಎರಡು ಒಂದೇ ಮ್ಯೂಸಿಕ್ ಇದೆ, 2 AR ರೆಹಮಾನ್ ಅದಕ್ಕೆ. ಒಂದು ಸಾಂಗ್ ಆಡ್ ನೋಡೋಣ. ಎಲ್ಲ ಕೇಳ್ತೀಯಾರು, ಹೇಳು ಹಾಡು. ಏನು ಹಿಂಗೆ ಬೇಜಾರು ಮಾಡ್ತೀಯ ಎಲ್ರಿಗೂ? ತೇಜಸ್ ಆಡ್ ತೇಜಸ್. ಆಡಕ್ ಬರಲ್ಲ. ಬೇರೆಯವ್ರ ಹತ್ರ ಎಲ್ಲ ಆಡ್ತೀಯಾ? ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ಇವನು ತೇಜನ್ ಫ್ರೆಂಡ್ ಅಂತೆ ಮಡಕೆ. ಅವ್ನು ಮಡಕೆ ಆದರೆ ನೀನು ಸೌಟಾ? ಗೈಸ್ ಅವ್ನು ಮಡಕೆ, ಅವ್ನ ಫ್ರೆಂಡ್ಸ್ ಔಟು. ಅಲ್ಲ ಅವ್ನು ನೋಡಿ ಸೌಟು. ಸೊ ಇಷ್ಟೊತ್ತು ತೋರಿಸಲ್ವಂತೆ ಇಲ್ಲಿ, ಬಟ್ ತೇಜನ್ ಫ್ರೆಂಡ್ ಅಂತ ಅಂದ್ಬಿಟ್ಟು ಇಷ್ಟೊತ್ತು ತೋರಿಸ್ತಾ ಇರೋದಂತೆ. ಆ್ಯಕ್ಚುಲಿ ಆಚೆಯಿಂದ ತೋರಿಸ್ಬೇಕಾಯ್ತು ನಿಮಗೆ, ಬಟ್ ಆಚೆಯಿಂದ ತೋರ್ಸೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ತೇಜಲ್ಲಿ ಬಂದು ಫೋನ್ನೆಲ್ಲ ಕಿತ್ಕೊಂಡು ಹೋಗೋದು ಮಾಡಲ್ಲ ತಾನೆ. ಸೌಟು ನಗು ನಗು ನೋಡು ಸೌಟದು. ಸೌಟ್ ಅಂದಿದ್ದು ನಾನು. ಅವ್ನು ಮಡಕೆ ಆದರೆ ಒಂದು ಸೌಟು. ಅಲ್ಲಿ ಮಡಕೆ, ನಮ್ಮ ಮಡಕೆನೇ ಸರಿಯಪ್ಪ, ಒಳ್ಳೆ ಸ್ಮೈಲ್ ಕೊಡ್ತಾನೆ. ಇವತ್ತೇ ಇಷ್ಟು ಸ್ಮೈಲ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾನೆ. ಏಕೆ ಪಾಪ ತುಂಬ ಕೆಲಸ ಮಾಡಿ. ಬರೀ ಕೆಲಸನೇ. ಒಂದು ನಿಮಿಷ ನಾಳೆ ಬಂದ್ಬಿಟ್ರೆ ಫುಲ್ ಮಡಿಕೆ ಮಡಿಕೆ ಅಪ್ಪ ಕಳ್ಕೊಂಡ್ಬಿಡ್ತು. ಸೊ ಈಗ ಆಚೆಯಿಂದ ಎಲ್ಲ ವಾಶ್ ಮಾಡಿದ್ದಾರೆ. ಓಕೆ, ಸೊ ಹೊರಗಡೆ ಹೋಗಿ ಕಾರ್ ಒಳಗಡೆ ಎಲ್ಲ ಹೆಂಗೆ ವಾಶ್ ಮಾಡ್ತಾರೆ ಅದನ್ನೆಲ್ಲದನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲ ಹಾಕಬೇಕು. ಈ ಜಾಗ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಈ ಜಾಗ ಹೆಂಗಿರುತ್ತೆ ಆ ಕಡೆ ಆಚೆ ಇಳಿದು ತೋರಿಸ್ತೀನಿ. ಹಾಯ್ ಮಡಿಕೆ, ಹೌ ಆರ್ ಯು?
ಬ್ರದರ್ ಸಗದ ಕ್ಲೀನ್ ಮಾಡೋರು ಕಾರ್ನ ಇವಾಗ ಕಾರ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ. ಹಲೋ, ಹೌ ಯು ಗೈಸ್? ಸೂಪರ್. You guys had lunch? No. Why? Sorry, don't have money. Oh shit. Hello. How are you guys? Then you? Super. You guys had lunch? No. Why? Sorry, don't have money. Oh shit. Guys, ಪಳ ಅಂತಿದ್ದೆ ಸನ್ನಿಧಿಗೆ. ಏನು ಡಗಡಗ ಅಂತಿತ್ತು, ಏನಿದು? ಕಲ್ಗಳು ಹೊಡೆದು ಇದಾಗುತ್ತೆ, ಹೋಗ್ಬೇಕು. ಹೌದಾ? ಶೇ ಗೈಸ್, ಕಲ್ಲು ಹೊಡೆದಲ್ಲಿ. ಹಲೋ, I'm good. How are you? Good. You taking a video? Yeah, I'm a vlogger. Oh, that's nice. ಯೂಟ್ಯೂಬ್ ಬ್ಲಾಗ್. ಓಕೆ, ಇದು ಇದು ಗಾಳಿ ಹೊಡಿಯೋದು. ಸೊ ಇಲ್ಲೆಲ್ಲ ಯಾವ ಥರ ಅಂದರೆ ಫಸ್ಟ್ ಗಾಳಿ ಹೊಡಿತಾರೆ, ಗಾಳಿಲಿ ಕ್ಲೀನ್ ಮಾಡೋದು ಇವೆಲ್ಲ. ಸೊ ಎಲ್ಲ ಕಡೆಗೂ ಗಾಳಿ. ನಿಂದು ಮಾಸ್ಕ್ ಕಾರ್ಡ್ ಎಲ್ಲ ಇದೆ, ಅದೆಲ್ಲ ಹೋಗಿದ್ದಾನೆ. ಸೌತ್ ಆಫ್ರಿಕಾದು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಅದು. ಹಾಂ, ಟ್ರಾಫಿಕ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಓಕೆ ಇಂಡಿಯನ್ ಲೈಸೆನ್ಸ್ ಇದ್ರೆ ಅದು ಇದು ಮಾಡಿಸ್ಬೇಕು ಇಲ್ಲಿ ಟ್ರಾಫಿಕ್ ರಿಜಿಸ್ಟ್ರೇಷನ್. ಓಕೆ, ಇಂಡಿಯಾದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಟ್ರಾಫಿಕ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಮಾಡಿಸ್ಬೇಕಂತೆ. ಯಾಕಂದ್ರೆ ನಾನು ಇಲ್ಲೇನಾದ್ರು ಆಕ್ಸಿಡೆಂಟ್ ಏನಾದ್ರು ಮಾಡಿದ್ರೆ ಗೊತ್ತಾಗಬೇಕಲ್ಲ, ನಾನೇ ಗೊತ್ತಿರೋ. ಓಕೆ ಯಾರೋ ದುಡ್ಡು ಗೈಸ್, ಅವನ್ನೆಲ್ಲ ಆಕ್ಸಿಡೆಂಟ್ ಏನಾದ್ರು ಮಾಡಿದರೆ ತೇಜ ಅವನೇ ಕುದಿರೋ, ಅಂದರೆ ಮಾಡಲ್ಲ. ಓ ಮೈ ಗಾಡ್, ಅದೊಂದು ಕಾರು ಹೋಯ್ತು, ತೋರ್ಸೋಕ್ಕಾಗಿಲ್ಲ, ಸಾರಿ. ಬಟ್ ಸಾಕಾಗಿತ್ತು ಕಾರು ಎಲ್ಲ. ಇಲ್ಲೆಲ್ಲ ಗಾಳಿಲಿ ತೆಗೆದ್ರು. ಇವಾಗ ಅವನ್ನೆಲ್ಲ ನೀರು ಒರೆಸ್ತಾನೆ ಆಚೆಯಿಂದ, ಇಲ್ಲಿಂದ. ಮಾತು ಮುರಿದೆ ಮಾತಾಡದೆ. ಗೈಸ್, ಇವಾಗ ಇಲ್ಲಿದ್ದು ಮ್ಯಾಟ್ ಗೇಟ್ ಎಲ್ಲ ತೆಗಿತಾರೆ. ಆಲ್ರೆಡಿ ತೆಗೆದ್ಬಿಟ್ಟು ಇಲ್ಲಿ ಇಟ್ಟವ್ರು ನೋಡಿ. ನಮ್ಮದೇ ಕಾರ್ ಮ್ಯಾಟ್ ಇವೆಲ್ಲ. ಹ್ಞೂ, ಇದು ಅನ್ಸುತ್ತೆ ಕರೆಕ್ಟು. ಯಾಕಂದ್ರೆ ಹಂಗೆ ಮುಂದೆ ಬಂದುಬಿಟ್ಟಿತ್ತು, ಆಗ್ದಾ? ಇಲ್ಲೆಲ್ಲ ತೆಗ್ದಿಲ್ಲ. ತೆಗಿತಾರೆ. ಗೊತ್ತಾಯ್ತು. ಸಾರಿ. ಡೋಂಟ್ ಮೈಂಡ್, ಐ ಆಮ್ ವೆರಿ ಸಾರಿ. I do mine. ಓ ಸಾರಿ, ಐ ಡಿಂಟ್ ನ್ಯೂ, ಸಾರಿ. ಡೋಂಟ್ ಮೈಂಡ್. ಅವಳು ಬಂದ್ಲಾ, ಮುಖ ಒಂಥರ ಮಾಡಲ್ಲ, ನಾನು ಅದಕ್ಕೆ ಸಾರಿ ಡೋಂಟ್ ಮೈಂಡ್ ಅಂತ ಅಂದಿದ್ದಕ್ಕೆ ಐ ಡೂ ಮೈಂಡ್ ಅಂತೆ. ನನಗೆ ಆವಾಜು ನೋಡ್ದಾ ಗೈಸ್? ಇಲ್ಲಿ ಅವ್ನು ಯಾವನ ಕಿತ್ತೋದವ್ನು ಬಂದು ಸ್ಕ್ರ್ಯಾಚ್ ಮಾಡ್ಬಿಟ್ಟ ಗೈಸ್. ಇದನ್ನೆಲ್ಲ ನೋಡಿ ಹೆಂಗಾಗಿದೆ ಗೈಸ್. ಇದೆಲ್ಲ ವ್ಯಾಕ್ಯೂಮ್ ನೋಡಿ. ಇಲ್ಲಿಂದ ಪೈಪ್ ಇಲ್ಲಿಗೆ ಬಂದು ಸೀದಾ ಇವನು ಇಲ್ಲೆಲ್ಲ ಅದನ್ನು ವ್ಯಾಕ್ಯೂಮ್ ಮಾಡ್ತಾವನೆ. ನಮ್ಮ ಮಡಿಕೆ ನೋಡಿ, ಎಲ್ಲದನ್ನು ಹೇಳ್ಕೊಳ್ಳೋದು ಚೆನ್ನಾಗಿದೆ ಗೈಸ್. ನೋಡಿ, ಈ ಥರ ಇಂಡಿಯಾದಲ್ಲಿ ಮಾಡಬೇಕು. ಇದನ್ನೆಲ್ಲ ಒಂದು ಕಡೆ ನೋಡಿ, ಅದೆಲ್ಲ ಒಂದೇ ಮಿಷಿನು, ಒಂದೇ ಇದರಲ್ಲಿರುತ್ತೆ ಸ್ಟೀಲ್. ಅದೆಲ್ಲ ಹೋಗಿ ಒಂದು ಕಡೆ ಸೆಟ್ ಆಗುತ್ತೆ, ಅಂದರೆ ಆ ಕಸ ಎಲ್ಲ ಹೋಗಿ ಒಂದು ಕಡೆ ಬೀಳುತ್ತೆ. ಆ ಥರ ಇದೆ. ನೈಸ್. ಒಳ್ಳೆ ಕೆಲ್ಸಗಾರ. ಓಕೆ, ಇಲ್ಲಿಂದ ಸೀದಾ ಮೋರಿಗೆ ಹೋಗುತ್ತೆ. ಓ ಮೈ ಗಾಡ್ ಗೈಸ್, ಇಲ್ಲಿಂದ ಕಸ ಈ ವ್ಯಾಕ್ಯೂಮಲ್ಲಿ ಬಂದು ಇಲ್ಲಿಂದ ಸೀದಾ ಇಲ್ಲಿ ಹಿಂಗೆ ಬಂದು ಮೋರಿಗೆ ಹೋಗುತ್ತೆ, ಕೆಳಗಡೆ ಮೋರಿ. ನಿಮಗೆ ಕೆಲಸಗಾರರು ಬೇಕು ಅಂತಂದರೆ ಟ್ರೈ ಟು ಟೇಕ್ ಫ್ರಮ್ ಸೌತ್ ಆಫ್ರಿಕಾ. ಭಾರಿ ಕೆಲಸ ಮಾಡ್ತಾರೆ, ಬಟ್ ಈ IT ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಲ್ಲ. ದಟ್ ಬಡತವು ಈ ಥರದ ಕೆಲಸಗಳೆಲ್ಲ ಒಳ್ಳೆ ಕೆಲಸಗಾರರು. ಓಕೆ, ಆಲ್ರೆಡಿ ಇಲ್ಲೆಲ್ಲ ವ್ಯಾಕ್ಯೂಮ್ ಎಲ್ಲ ತೆಗ್ದಿದ್ದಾನೆ. ಮೇ ಬಿ ಒರೆಸ್ಬೇಕು ಅನಿಸುತ್ತೆ. ಇಲ್ಲಿ ಹಿಂದೆ ತೆಗಿದಿದ್ದಾರೆ ನೋಡಿ ಗೈಸ್. ಇಲ್ಲಿ ನಂಗೆ ಇಷ್ಟ ಆಗದೆ ಆ ಸ್ಪ್ಯಾರೋಗಳು. ಇದನ್ನೆಲ್ಲ ಎಲ್ಲೋ ಯಾವುದೋ ಒಂದು ಇದ್ರಲ್ಲಿ ನೋಡ್ತಾ ಇದೀನಿ ಅಂತ ಅನಿಸುತ್ತೆ ನೋಡಿ. ಈ ಸ್ಪ್ಯಾರೋ ಎಲ್ಲ ನೋಡೋಕ್ಕೆ ಸಿಗಲ್ಲ ನಮಗೆ. ಏಯ್ ಅಪ್ಪ, ಭಯ ಆಯ್ತು ನನಗೆ. ಆ ಕಾರವ್ರು ಹತ್ತಿಸ್ಕೊಂಡು ಹೋಗ್ಬಿಡ್ತಾನೆ ಸ್ಪ್ಯಾರೋ ಮೇಲೆ ಅಂತ. ನೋಡಿ ಎಷ್ಟು ಆರಾಮಾಗಿ ಓಡಾಡ್ಕೊಂಡವೆ ಇಲ್ಲಿ. ಹಾಂ, ಕಾರ್ ಹತ್ರ ಎಲ್ಲ ಬರ್ತವೆ. ಇಲ್ಲೇ ಮನುಷ್ಯ, ನಾವೆಲ್ಲ ಇಲ್ಲೇ ಇದ್ದೀವಿ, ಇಲ್ಲೇ ಬರ್ತವೆ ಸ್ಪ್ಯಾರೋಗಳು ನೋಡಿ. ಅಲ್ಲಿ ನೋಡಿ, ತೇರಿಮಾ ಅಂತಲೇ ಬರುತ್ತೆ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ. ಗುಬ್ಬಚ್ಚಿ ಅಯ್ಯಯ್ಯೋ, ಎಲ್ಲಿ? ಓ ಮೈ ಗಾಡ್ ಗೈಸ್, ಕಾರ್ ನೋಡಿ ಗೈಸ್, ಸಾಕಾದೈತೆ. BMW X3 ಅದು ನೋಡಿ. ಇವಾಗ ಒರೆಸ್ತಿದ್ದಾರೆ, ಅದೆಲ್ಲ ಸೈಡಲ್ಲೆಲ್ಲ ಪಾಲಿಶ್ ಎಲ್ಲ ಹಾಕಿ. ಮಡಕೆ
Had your lunch? Had your lunch? Lunch. Yeah. It was good, but like, Oh, it was good. okay. What did you have for lunch? Today Yeah. I have pub and chicken feet. ಏನು ಗೈಸ್ ಇವ್ರ ಕಡೆ ಪಾಪ್ ಆ್ಯಂಡ್ ಚಿಕನ್ ಫೀಟ್ ಅಂದ್ರೆ ಏನು ಗೊತ್ತಾ? ಪಾಪ್ ಅಂದರೆ ಈ ಕೆಲವೊಂದು ವೀಡಿಯೋಸ್ ನೋಡಿರ್ತೀರ, ಅವ್ರ ಪಾಪ್ ಅಂದರೆ ಫೇವ್ರೇಟ್ ಬಂದು ಅಂತ ಅಂದ್ಕೊಂಡು ಅದನ್ನು ಹಿಂಗೆ ಮುರಿದ್ಬಿಟ್ಟು ಹಿಂಗೆ ಹಚ್ಕೊಂಡು ತಿಂತಾ ಇರ್ತಾರೆ. ಅದು ಪಾಪು ಮುದ್ದೆ ಥರ ಇರುತ್ತೆ ಅವ್ರ ಕಡೆ. ಆದರೆ ಗಟ್ಟಿ ಮುದ್ದೆ ಮಾಡಲ್ಲ ಅವರು, ತೆಳ್ಳು ಮುದ್ದೆ ಹಿಂಗೆ ಮುರ್ಕೊಂಡು ಅದಕ್ಕೆ ಹಿಂಗೆ ಅಂದ್ಕೊಂಡು ತಿಂತಾ ಇರ್ತಾರೆ. ಏನು ಕಾರ್ಗಳು ಓಡಾಡ್ತಾವೆ ಗೊತ್ತಾ ಇಲ್ಲಿ, ಬೇಜಾನ್ ಭಾರಿ ಕಾರ್ಗಳು. ಆಡಿ, BMB, ಮಸ್ಟ್ಯಾಂಗು, ಮರ್ಸಿಡೀಸು ಎಲ್ಲ ಹೈ ಕ್ಲಾಸ್. ಯೂಶಲಿ ವೈಟ್ಸ್ ಜಾಸ್ತಿ ಆ ಥರದ್ದೆಲ್ಲ ತೊಗೊಂಡು ರಿಚ್ನೆಸ್ ಮೇಂಟೈನ್ ಮಾಡೋದು ತಾನೇ, ನಿಜ ತಾನೆ? ಬಿಫೋರ್ ಎಲ್ಲ ಹಿಂಗಿದೆ. ಓಕೆ, ಆಫ್ಟರ್ ತೋರಿಸ್ತೀನಿ. ಆಫ್ಟರ್ ಗೈಸ್ ಅವನು ನಮ್ಮ ಮ್ಯಾಟ್ನ ಅಲ್ಲೋಗಿ ತೊಳ್ಕೊಂಬೋದಾರ ನೋಡಿ. ಆ ಥರ ಎಲ್ಲ ಯೂಶಲಿ ಬೇರೆಯವ್ರಿಗೆಲ್ಲ ತೊಳೆಯಲ್ಲ ಅಲ್ಲ, ಎಲ್ಲರಿಗೂ ತೊಳಿತಾರ. ಅಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ತೊಳ್ಕೊಂಡು ಬರ್ತಾರೆ ವ್ಯಾಕ್ಯೂಮ್ ಮಾಡಿ. ಅವ್ನು ಯಾರೋ ಆಫೀಸ್ ಹತ್ರ ರಿವರ್ಸ್ ತೆಗಿಬೇಕಾರೆ ಇದೆ ಹಿಂಗೆ ಮಾಡ್ಬಿಟ್ಟು ಗೈಸ್. ಆಫೀಸ್ ನಿಲ್ಸಿದ್ವಿ ಆಯಿತಾ, ಸೊ ರಿವರ್ಸ್ ಹಿಂಗೆ ತೆಗಿಬೇಕಾರೆ ಈ ಕಡೆ ಬಂದು ಟಚ್ ಮಾಡಿಬಿಟ್ಟು ಸ್ಕ್ರ್ಯಾಚ್ ಮಾಡಿಬಿಡಿಯಾನೆ. ಎಷ್ಟು ಚೆನ್ನಾಗಿದ್ದಿದ್ದು ಕಾರು. ಹಿಂಗಾದ್ರೆ ಹೆವಿ ಬೇಜಾರಾಗಲ್ವ ಯಾರಿಗೆ ಆದ್ರೂ? ಗೈಸ್ ಇದಕ್ಕಾಗಿ ಏನೋ ಹಾಕಿ ಒರೆಸ್ತಾವೆ ನೋಡಿ, ಇದೆಲ್ಲ ಸ್ಕ್ರ್ಯಾಚ್ ಹೋಗೋವಂಥ ಒಂದಿದು ಶೀಟ್. ನಾನು ಅದು ನೋಡ್ಕೊಂಡು ನಿಜೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಯಾವಾಗಲೂ ಹಂಗೆ ಏನು ಗೊತ್ತಾ, ಎಲ್ಲೋ ನೋಡಿಕೊಂಡು ಯಾವುದನ್ನೋ ತೋರಿಸ್ತಾ ಇರ್ತೀನಿ. ಅಂದರೆ ಅದನ್ನು ನಾನು ನೋಡ್ತಾ ಇರ್ತೀನಿ, ಬಟ್ ಮೊಬೈಲಲ್ಲಿ ಬೇರೆ ಏನೋ ತೋರಿಸ್ತಾ ಇರ್ತೀನಿ. ನೋಡಿ ಅವನು ಈ ಕೆಮಿಕಲ್ ಹಾಕ್ಕೊಂಡು ಮಡಿಕೆ, ಯುವರ್ ಇಂಟೆಲಿಜೆಂಟ್ ಮಡಿಕೆ. ಬ್ರದರ್ ಸೌಟ್ ಬ್ರದರ್ ಗೈಸ್, ಏನು ಚೆನ್ನಾಗಿ ಮಾಡೋರು ಗೈಸ್. ನೋಡಿ ಹೆಂಗಿತ್ತು ಇದು, ಬಟ್ ನಮ್ಮ ಮಡಿಕೆನೇ ಜಾಸ್ತಿ ಮಾಡಿದ್ದು. ಮಡಿಕೆ ಈಸ್ ಗುಡ್ ಇಂಟೆಲಿಜೆಂಟ್ ನೋಡಿ ಗೈಸ್ ಹೆಂಗಿತ್ತಿದು. ಆದರೆ ಇದು ಮಾರ್ಕು ಪೇಂಟೇ ಹೋಗ್ಬಿಡಿದೆ, ಇದೇನು ಮಾಡೋಕ್ಕಾಗಲ್ಲ. ಬಟ್ ಸ್ಕ್ರ್ಯಾಚಿಂಗ್ ಆಗಿದ್ದು ಮಾರ್ಕ್ನ ಸಾಕಾದಾಗ ತೆಗೆದ್ರಿ ಇಬ್ಬರು ಸೇರಿ. ಅವಾಗಿಂದ ಶ್ರಮ ಪಟ್ಟು ಅಪ್ಪ ಇವಾಗ ನೋಡ್ಬೋದಪ್ಪ ಅಟ್ಲೀಸ್ಟು. ಸೂಪರಾಗಿ ಮಾಡೋರು ಗೈಸ್. ಹಲೋ ಸರ್, ಹೌ ಆರ್ ಯು? ಯಾ ಐ ಆಮ್ ಗುಡ್. ನೋಡಿ ಗೈಸ್ ಇದು ಹೆಂಗಿತ್ತು ಮುಂಚೆ, ಈಗ ಹೆಂಗಾಯಿತು. ಥಮ್ಸ್ ಅಪ್ ಫಾರ್ ದಿಸ್, ಥಮ್ಸ್ ಅಪ್ ಗೈಸ್. ಒಬ್ಬ ಓನರ್ಗೆ ಇರಬೇಕಾಗಿರೋ ಒಂದು ಮ್ಯಾನರ್ಸ್ ಅಂತ ಅಂದರೆ, ಅವ್ರು ಬಂದು ಇವ್ರದ್ದೆಲ್ಲ ವರ್ಷ ಆದಮೇಲೆ ಚೆಕ್ ಮಾಡಿದ್ರು ಗೈಸು. ಗಾಯ್ಸು ಅಂತೀನಿ, ಚೆಕ್ ಮಾಡಿದ್ರು ಕಾರ್ನ. ಕೆಳಗಡೆ ಎಲ್ಲ ಹಿಂಗೆ ಮುಟ್ಟು ನೋಡಿ, ಆ ಟಯರ್ ಹತ್ರ ಇಲ್ಲಿ ಬಂದು ಅವ್ರ ಕೈ ಹಾಕ್ಬಿಟ್ಟು ಹಿಂಗೆಲ್ಲ ಅಂದು ನೋಡಿ ಇದೇನಾದ್ರು ಅಂತ ನೋಡಿದ್ರು ಆಯಿತಾ. ಅದಾದಮೇಲೆ ಇಲ್ಲಿ ಇನ್ನೊಂದು ಚೂರು ಡಲ್ಲಿಗಿತ್ತು ಈ ಸೈಡಲ್ಲಿ ಆಯಿತಾ ಇಲ್ಲಿ. ಸೊ ಅದಕ್ಕೆ ಇವ್ರಿಗೆ ಮತ್ತೆ ಅಲ್ಲಿ ಪಾಲಿಶ್ ಹಾಕ್ಬಿಟ್ಟು ಉಜ್ಜಿ ಅಂತ ಹೇಳಿದ್ರು ಹಿಂಗೆ. ಸೊ ನಾನು ಸಜೆಸ್ಟ್ ಮಾಡ್ತಿರೋದು ಕಾರ್ ವಾಶ್ ಓನರ್ಸ್ಗೆ ಎಲ್ಲರಿಗೂ, ನಿಮ್ಮ ವರ್ಕರ್ಸ್ ಜೊತೆ ನೀವು ನಿಂತ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ಇಲ್ಲಿ ಮಾಡಿ, ಅಲ್ಲಿ ಮಾಡಿ, ಅದು ಮಾಡಿ, ಇದು ಮಾಡಿ, ಆ ಒಂದು ಇಂಟ್ರ್ಯಾಕ್ಷನ್ ಇದೆಯಲ್ಲ, ಆ ಒಂದು ಬಾಂಡಿಂಗ್ ಇದೆಯಲ್ಲ, ಆಮೇಲೆ ಬಾಂಡಿಂಗ್ ಅಂತಲ್ಲ, ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ, ದಟ್ ವರ್ಕ್ಸ್. ಓಕೆ, ಸೊ ನೀವು ಏನಾದರೂ ಒಂದು ಮಾಡಿದ್ರೆ ಹಿಂಗೆಲ್ಲ ಹಿಂಗೆ ಬೈಯೋದು ಬಿಟ್ಟು ಜಾಸ್ತಿ ಅವ್ರಿಗೆ ಪ್ರೆಷರ್ ಕೊಟ್ಟು ಬೈಬೇಡಿ. ಓಕೆ, ಹಿಂಗೆಲ್ಲ ಹಿಂಗೆ ನೋ ಡೋಂಟ್ ಡೂ ದಿಸ್ ಅಷ್ಟೇ, ದೇ ಡೂ ದ್ಯಾಟ್. ಬಟ್ ತುಂಬ ಮಾಡ್ತಿಲ್ಲ ಅವರು, ಎಷ್ಟು ಹೇಳಿದ್ರು ಮಾಡಿದ್ರೆ ಕೆಲಸ ತೆಗ್ದಾಕಿ, ಸಿಂಪಲ್. ಬಟ್ ಅವ್ರಿಗೆ ಪ್ರೆಷರ್ ಹಾಕ್ಬಿಡಿ. ತುಂಬ ಜನ ಪ್ರೆಷರಿಂದನೇ ಸೂಸೈಡ್ ಮಾಡ್ಕೊಳ್ಳೋದು, ಅವ್ರೇನು ಮಾಡದೇ ಇರೋದು ಎಲ್ಲ ಅದರಿಂದನೇ. ವಾವ್, ನಾವು ಆರ್ ಕಾರ್ ಇಸ್ ಲೈಕ್ ಡೈಮಂಡ್, ಪಳ 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 ಅಂತ ಹೊಳಿತಾ ಇದೆ, ಪಳ 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 ಪಳ. ಓ ಹಾಯ್, ನಮಸ್ತೆ ಸರ್, ಕೇಸೆ ಹೋ ಆಪ್? ಯು ನೋ ಹಿಂದಿ? ಓಕೆ ಗೈಸ್, ಇಲ್ಲಿ ಇವರು ಹಿಂದಿಯವರಂತೆ, ಅಂದರೆ ಹಿಂದಿ ಗೊತ್ತಿರೋರಂತೆ. ಇಲ್ಲಿ ಗಣೇಶ, ಸಾಯಿಬಾಬಾ ಅದ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ತೇಜಸ್ ಇವಾಗ ಇದ್ರದ್ದು ಪೇಮೆಂಟ್ ಮಾಡ್ತೀಯಾನೆ, ಈ ಕಾರಲ್ಲಿ ಇನ್ವಾಯ್ಸ್ ಮಾಡೋದು ಅದೆಲ್ಲ. ಸೊ ಇದಕ್ಕೊಂದು ಸಪ್ರೇಟ್ ಜಾಗ, ಈ ಥರ ಒಂದು ಪೇಮೆಂಟ್ ಮಾಡ್ತಾರೆ, ಇನ್ವಾಯ್ಸ್ ಕೊಡ್ತಾರೆ. ಎಲ್ಲರೂ ಈ ಥರ ಬಂದು ಹಿಂಗೆ ನಿಂತ್ಕೊತಾರೆ. ಇಲ್ಲಿ ಕಾರ್ ವಾಶ್ ಹೋಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಫುಲ್ ಸೂಪರ್ ವಾಶ್ ಅಂದರೆ ಫುಲ್ ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ. ಅಕಸ್ಮಾತ್ ಬರೀ ವಾಶ್ ಅಂತಂದರೆ ಇಲ್ಲಿ ಬಂದು ಇಲ್ಲಿ ಮುಗಿಸ್ಕೊಂಡು ಸೀದಾ ಹಿಂಗೆ ಹೋಗ್ಬಿಡ್ತಾರೆ, ಆ ಥರ. ಥ್ಯಾಂಕ್ ಯು ಸರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್. ಯಾ, ವೆಲ್ಕಮ್. Yeah. I'm not seeing your car. Okay, I don't think I see you then. No, Hey, I'm new to South Africa. I'm from India. it's my Oh, this brother. year. Welcome. Hope you enjoy. Thank you so. Yeah, I'm enjoying every second here. Oh, nice. Thank you so much. See you. ಈ BMW ನು ಕ್ಲಾಸಿ ಆಗಿದೆ, ಒಳ್ಳೆ BMW. ಡಿಫೆಂಡರು ಯಾರಿಗೆ?
Thank you, brother. Hola. Superb work, man. Great work. Madke. Thank you, Madke. Bye bye. See you. Bye. See you, brother. See you. Yeah, sure. Thank you so much. ನೋಡಿ ಗೈಸ್, ಆಫ್ಟರ್ ನೋಡಿ ಏನು ಚೆನ್ನಾಗಿ ಮಾಡೋರೆ. ಆಹಾ, ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಎಲ್ಲದನ್ನು ಎಲ್ಲಿ ಟಾಪ್ ಟು ಬಾಟಮ್ ಮೇಲಿಂದ ಕೆಳಗಡೆ ಎಲ್ಲೇ ನೋಡಿ ಸೂಪರಾಗಿ ಮಾಡ್ಯಾರೆ ಗೈಸ್, ಸಾಕಾಗಿ ಮಾಡ್ಯಾರೆ. ಗಮ್ಮನತ್ತೆ ನೋಡಿ. ಆಫ್ಟರ್ ಇದ್ರ ಮೇಲೆಲ್ಲ ಪಾಲಿಶ್ ಹಾಕಿ ಒರೆಸಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ. ಓಕೆ, ಲೆಟ್ಸ್ ಗೋ. ಸೊ ಇವಾಗ ನಾವು ಫುಡ್ ಲವರ್ಸ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಬಾಯ್ ಗಾಯ್ಸ್, ಸಿ ಯು ಬಾಯ್. ಬಾಯ್. ಈಗ ಹಿಂದೆ ತೆಗೆದ್ಮೇಲೆ ಒಂಚೂರು ಒರೆಸ್ತಾರೆ, ಬಿಕಾಸ್ ನೀವು ಒಂದೇ ಕಡೆ ನಿಂತಿರುತ್ತಲ್ಲ, ಅದೊಂಚೂರು ಮೂವ್ ಆದ್ಮೇಲೆ ಒರೆಸ್ತಾರೆ. ಟಯರ್ ತಾನೇ, ಟಯರ್ ಕೆಳಗಡೆ ಪಾರ್ಟು ಒರೆಸಿರಲ್ಲ, ಅದೊಂಚೂರು ಹಿಂದೆ ಬಂದಮೇಲೆ ಸೈಡ್ ಒರೆಸ್ತಾರೆ. ಕೆಲ್ಸದಲ್ಲಿ ಈ ಥರದವ್ರು ನಾನು ಕೆಲಸ ಮಾಡೋದು ನೋಡಿದ್ದೀನಿ, ಸಕ್ಕದಾಗಿ ಮಾಡ್ತಾರೆ, ಒಂದು ಮಾತಿಲ್ಲ. ನಮ್ಮವ್ರ ಥರ ಕಂಪ್ಲೇಂಟ್ಸ್ ಮಾಡ್ತಾರೆ ಇರಲ್ಲ. ಕೆಲಸ ಅಂದಮೇಲೆ ಕೆಲಸ ಮಾಡ್ತಾರೆ, ಹಂಗೆ ದುಡ್ಡು ಇಸ್ಕೊತಾರೆ, ಹಂಗೆ ಎಂಜಾಯ್ ಮಾಡ್ತಾರೆ ಪ್ರತಿ ವೀಕೆಂಡು. ಓಕೆ, ಅಯ್ಯೋ ಸಾರಿ, ಹಿಂಗೆಲ್ಲ ಅನ್ನಂಗಿಲ್ಲ ನಾನು ಇಲ್ಲೆಲ್ಲ ಅಂತ ಇದೀನಿ. ಈಗ ಫಿಶ್ ಹತ್ರ ಹೋಗ್ತೀವೋ ಫುಡ್ ಲವರ್ಸ್ ಹತ್ರನಾ? ಫಿಶ್ ತರಕ್ಕೆ ಇವಾಗ ಫಿಶ್ ಅಂಗಡಿ. ಈಗ ಇದು ಮೈ ಗಾಡ್, ಸ್ಕ್ವಿಡ್ ರಿಂಗ್ಸು, ಆಮೇಲೆ ಸೀ ಫುಡ್ ಮಿಕ್ಸು. ಹಲೋ ಬ್ರಾದರ್, ಹೌ ಆರ್ ಯು? ಹಾಯ್. ಯು ನಾಟ್ ಓಕೆ ವಿತ್ ಲೈಕ್ ಮೀ ಟೇಕಿಂಗ್ ಅ ವಿಡಿಯೋ? ಓಕೆ. ಯಾವ್ದು ಫಿಶ್ ಇದು? Only these two. ಸ್ಯಾಡನ್ಸ್. ಯಾವ್ದು ಸ್ಯಾಡನ್ಸ್ ಅಂದರೆ ಏನಂದರೆ ಹಿಂಗೆ ಕನ್ನಡದಲ್ಲಿ ಏನಂತಾನೆ ಇಲ್ಲ. ಸಾರ್ಡಿನ್ಸ್ ಕ್ಲೀನ್ಡ್. ಸಾರ್ಡಿನ್ಸ್ ಕ್ಲೀನ್ಡು, ಸಾರ್ಡಿನ್ಸ್ ಮ್ಯಾರಿನೇಟೆಡ್ ಇದೆ. ಆಂಟಿ ಕೇಳು. ಇದೆಲ್ಲ ವಿಚ್ ಫಿಶ್ ಇಸ್ ದಿಸ್? ಸೀಮೆನ್. ದಿಸ್ ಫಿಶ್ ಓನ್ಲಿ ಐ ಆಸ್ಕ್ಡ್ ಯು. ಟ್ಯೂನಾ ಗೈಸ್, ಇದರಲ್ಲಿ ಟ್ಯೂನಾದು ಒಂಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಈ ಥರ ಟ್ಯೂನಾದು ನೋಡಿ, ಫಿಶೆಲ್ಲ ಯಾವ ಥರ ಪ್ಯಾಕ್ ಮಾಡಿ ಫುಲ್ಲು ಐಸ್ ಗಟ್ಟಿ ಇದ್ರ ಥರ ಇರುತ್ತೆ. ಸೊ ಇದನ್ನ ಹಿಂಗೆ ಮಾಡಿ ಇಟ್ಟಿರ್ತಾರೆ. ಒಂದು ದಿವಸ ಹಿಂದೆ ನೀವೇನು ಮಾಡಬೇಕು ಅಂತಂದರೆ, ಒಂದು ದಿವಸ ಹಿಂದೆನೇ ಇದನ್ನೆಲ್ಲ ತೊಗೊಂಡು ನೋಡಿ ಹಿಂಗಿದೆ ಫಿಶ್ಶು ಗೈಸ್. ಇವೆಲ್ಲ ದೊಡ್ಡ ಫಿಶ್ಗಳು, ಅದನ್ನು ಕಟ್ ಮಾಡಿಟ್ಟಿರ್ತಾರೆ. ಪ್ರಾನ್ಸ್. ಸೊ ಇಟ್ಸ್ ಅ ಪ್ರಾನ್ಸ್. ಕಿಂಗ್ ಪ್ರಾನ್ಸ್ ಇವೆಲ್ಲ. ಕ್ವೀನ್ ಪ್ರಾನ್ಸ್. ಓಕೆ, ಇದು ಕಿಂಗ್ ಪ್ರಾನ್ಸು, ಇದು ಕ್ವೀನ್ ಪ್ರಾನ್ಸ್, ಯಾಕಂದರೆ ಸಣ್ಣ ಇದೆ. ನೈಸ್ ಒನ್. ದಿಸ್ ಇಸ್ ಕ್ರ್ಯಾಬ್. ಇವೆಲ್ಲ ಕ್ರ್ಯಾಬ್. ಇದು ಪ್ರಾನ್ ಮೀಟ್ ಗೈಸ್, ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಮಾಡಿರ್ತಾರೆ. ಯಾವುದೋ ಮನೆ ಮೆನ್ಷನು ಗೈಸ್. ಇವೆಲ್ಲ ಝೂ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಏನು ಕಾಣಿಸ್ತಿದೆ ಅವೆಲ್ಲ ಝೂ. ಈ ಕಡೆ ಮನೆ, ಈ ಕಡೆ ಝೂನಾ? ಝೂ ಅಂದ್ರೆ ಆ ಥರ ಅಲ್ಲ, ಇದು ಮನೆ ಎಲ್ಲ ಇದೆ. ಬರೀ ಜಿಂಕೆ, ಜೀಬ್ರಾ. ಓಕೆ, ಈ ಕಡೆ ಜಿಂಕೆ ನೋಡೋದು, ಜಿಂಕೆ ಅಲ್ಲೆಲ್ಲ ಇದೆಯಾ? ಜಿಂಕೆ ಕಾಣಿಸುತ್ತೆ ಅಲ್ವಲ್ಲ ಅಲ್ಲಿ? ಎಲ್ಲಿ? ಅಲ್ಲಿ ನೋಡಲ್ಲಿ ರೈಟ್ ಸೈಡ್ ಅಲ್ಲಿ. ಹೋಗ್ತೀವಿ. ಇಲ್ಲ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲ ನೋಡಕ್ ಹೋಗು, ವಿಡಿಯೋ ಮಾಡು. ಹ್ಞೂ ಮಮ್ಮಿ, ಹೋಗ್ತೀವಿ. ಪಪ್ಪಂಗೆ ಸ್ವಲ್ಪ ಕೆಲಸ ಇದೆ, ಅವ್ರು ಬ್ಯುಸಿ ಇದ್ದಾರೆ. ಫಸ್ಟ್ ಕೆಲಸ ಮುಗಿಸ್ಕೊಳ್ಳಿ, ಇನ್ನೂ ಟೈಮ್ ಐತಲ್ಲ, ಹ್ಞೂ. ಆರಾಮಾಗಿ ಹೋಗಿ. ಅಲ್ಲಡಿ ಇವಳು ಮ್ಯಾಶಿ ಮೋಳೆ. ಮ್ಯಾಶಿ ಬುಲ್ಲಿ. ಗೈಸ್, ಸ್ಪ್ಯಾರೋ ನೋಡಿ. ಯಾಕೋ ಹೋಗ್ಬಿಟ್ಟೆ? ಹಿಂದೆ ಅಲ್ಲಿ ಬಂದು ನನ್ನ ಮಕ್ಕು ಹೋಗಿತ್ತಾ ಇಲ್ಲ ಅಲ್ಲಿ. ಓಕೆ, ಗೊತ್ತಿಲ್ಲ ಗೊತ್ತಾವಲ್ಲ ಪಾಪ ಹಿಂದೆ ಕಾರು ಇತ್ತು. ವಿ ಆರ್ ನಿಯರ್ ಫುಡ್ ಲವರ್ ಮಾರ್ಕೆಟ್. ಸೊ ಇಲ್ಲಿ ಯಾರ್ಯಾರು ಫುಡ್ ಲವ್ ಮಾಡ್ತಾರೆ ಅವರೆಲ್ಲ ಇಲ್ಲಿಗೆ ಬಂದು ತೊಗೊಂಡೋಗ್ತಾರೆ. ಸೊ ನಾವು ಫುಡ್ ಲವ್ ಮಾಡ್ತೀವಿ ತುಂಬ. ಸೊ ಅದ್ರ ಎಂಟ್ರಾನ್ಸ್ ಏನೋ ಇದೆ. ಅಮ್ಮ ಗಾಡ್, ಇವತ್ತು ಸ್ಯಾಟರ್ಡೇ. ಸೊ ಎಲ್ಲರೂ ಎಣ್ಣೆ ಬಾಟ್ಲ್ ತೊಗೊಂಡೋಗ್ತವ್ರೆ ಇವತ್ತು ಎಂಜಾಯ್ ಮಾಡೋಕ್ಕೆ. ಏನೋ ಬಿಡು, ಹತ್ತುತ್ತ ಅದೊಂಚೂರು ಹೊಡೆದ್ರೆ ಕೆಳಗಡೆ. ಗೊತ್ತಾ ಇಲ್ಲಲ್ಲ, ನನ್ಗೆ ಅಭ್ಯಾಸ. ಏನೋ ಮಾಡಪ್ಪ. ಮೊನ್ನೆ ಬಂದಿದ್ದೆ ಇಲ್ಲಿ ಕೇಕ್ ನಾವು ಮೊನ್ನೆ ಕೇಕ್ ತೊಗೊಳಗೆ ಬಂದಿದ್ದಾಗ ಇಲ್ಲಿ ವೀಡಿಯೋ ಮಾಡಿಲ್ವ ನಾನು? ಅವತ್ತು ಮಾಡಿಲ್ಲಲ್ಲ?
ಗೈಸ್ ಮೊನ್ನೆ ಇಲ್ಲಿ ಕೇಕ್ ತೊಗೊಳಕ್ ಬಂದಿದ್ದೆ, ವಿಡಿಯೋನೇ ಮಾಡಿಲ್ಲ. ಏನಕ್ಕೆ ಕೇಕ್ ತಗೊಂಡ್ರಿ? ಆಫೀಸಲ್ಲಿ ಯಾರ್ದೋ ಬರ್ಡೇ ಇತ್ತು ಅದಕ್ಕೆ. ಗೈಸ್ ಇದು ಫುಡ್ ಲವರ್ಸ್ ಮಾರ್ಕೆಟ್ ಅಂತ. ಸೊ ಫಸ್ಟ್ ಬ್ಯಾಸ್ಕೆಟ್ ತೊಗೊಬೇಕು. ಡೆಲಿಷಿಯಸ್ ಫುಡ್ಗಳು, ಪಂಪ್ಕಿನ್, ಅದು ಇದು. ವಾಟರ್ ಮೆಲನ್. ತೇಜಾಸ್ ಕಮ್ ಹಿಯರ್, ಟೇಕ್ ದಿಸ್ ವಾಟರ್ ಮೆಲನ್. ಹೋಲ್ ಬೇಬಿ ಬೀಟ್ರೂಟ್ ಅಂತೆ. ಅವಕ್ಯಾಡೋ. ಓ ಕ್ಯಾಬೇಜ್ ನೋಡಿ ಗೈಸ್ ಎಷ್ಟು ದಪ್ಪ ಇದೆ, ಸಖತ್ ದಪ್ಪ ಇದೆ ಗೈಸ್. ಅಮ್ಮ ನೋಡಿ, ಅಯ್ಯೋ ಆರೆಂಜ್, ಇದೆಲ್ಲ ಗೆಣಸು. ಕ್ಯಾರೆಟ್. ತೇಜ ಅಲ್ಲಿ ಅವಕ್ಯಾಡೋ ಆಫರಲ್ಲಿದೆ. ಅವಕ್ಯಾಡೋ ನೋಡಿ, ನಿನ್ನ ದ್ರಾಕ್ಷಿ ಯಾವ್ದು ಬೇಕೋ ತಗೋ. ಕಿವಿ ತಗೊಳ್ಳೋಣ. ಕಿವಿ ಫ್ರೂಟ್ ಬಹಳ ಒಳ್ಳೆಯದು. ಓಕೆ, ಸೊ ಫ್ರೂಟ್ಸ್ ತೊಗೊಳಕ್ಕೆ ಬಂದಿರೋದು. ಸಾಕು, ಎಷ್ಟು ತೊಗೊತೀಯೋ? ಗ್ರೇಪ್ಸು. Guava. Guava is very good for health, so we are taking guava. Okay, first cheese ತೊಗೊಬೇಕು. You get a nice cheese. ಪಪ್ಪಾಯ. ಹಣ್ಣು ಪಪ್ಪಾಯ ಹೆಂಗೆ ನೋಡೋದು ನೋಡು, ಕೇಳು ತೇಸ್. ಪಪ್ಪಾಯ ಇದು ತೊಗೊಳ್ಳ ಕೇಳು. ಪಪ್ಪಾಯ ಇದು ಬಾಳೆಹಣ್ಣು ತೊಗೊಂಡ ಸಾಕಾ? ಗೆಣಸು ಬೇಕಾ ಕೇಳು. ಓ ಮೈ ಗಾಡ್ ಗೈಸ್, ಈರುಳ್ಳಿ ನೋಡಿ ಗೈಸ್ ದಪ್ಪ ಇದೆ. ಇದು ಈರುಳ್ಳಿ ಬಿಡಿ, ಇದು ನೋಡಿ, ಅಯ್ಯಪ್ಪ ಇಷ್ಟು ದೊಡ್ಡದು ಈರುಳ್ಳಿ ನಾನು ನೋಡೇ ಇಲ್ಲ. ಫಸ್ಟ್ ಟೈಮು ಇಷ್ಟು ದಪ್ಪ ದಪ್ಪ ಈರುಳ್ಳಿ ನೋಡ್ತಾ ಇರೋದು ಗೈಸ್. ನನ್ನ ಕೈ ಹಿಂಗೆ ಹಿಡ್ಕೊಳ್ಳೋಕ್ಕೂ ದಪ್ಪ ಇದೆ ನೋಡಿ. ಬಿಜು ಎಷ್ಟು ಬೇಕು ಗೆಣಸು? ದೊಡ್ಡದು 2. ಗೈಸ್ ಒಂದು ಆರೆಂಜ್ ತೊಗೊಬೇಕು. ಒಂದೇ ಒಂದು ಆರೆಂಜ್ ಸಿಗುತ್ತಾ? ಇದು ಪಕ್ಕ ಆರೆಂಜಾ? ಬೇಡ ಬಿಡು. ಕೆಜಿಗೆ 13 rand. ಬೇಡಪ್ಪ, ಕೆಜಿಗೋ ಬೇಡ ಬಿಡು. ಬೇರೆ ಏನು ತೊಗೊಬೇಕು? ಈ ಆರೆಂಜ್ ಚೆನ್ನಾಗಿದೆ. ಪರ್ ಕಿಲೋ ತಗೋ, ಕೆಜಿಗೆ ಕಣೋ. ಇದು ಚೆನ್ನಾಗಿ ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತಾ? ಹೇಳ್ಕೊ ಇದನ್ನ. ಇವಾಗ ಇಷ್ಟು ತೊಗೊಂಡಿದ್ದೀವಿ ಫ್ರೂಟ್ಸ್. ಇಲ್ಲಿ ಪ್ಯಾಕೆಟ್ಸಲ್ಲೂ ಮಾಡ್ತಾರೆ ಮತ್ತು ಇದರಲ್ಲೂ ಮಾಡ್ತಾರೆ. ಸೊ ನಾವು ಯಾವ್ದು ಬೇಕೋ ಅದನ್ನು ತೊಗೊಬೋದು. ಹೋಲ್ಸೇಲ್. ಓ ಮೇಲ್ಗಡೆ ನೋಡಿ ಅದು ಹೆಂಗಿದೆ, ಅದು ಒಳ್ಳೆ ಇದು ಮಾಡ್ಯಾರೆ. ಅದು 1 kg ತೊಗೊಂಡ್ರೆ ಮಾತ್ರ ಅಷ್ಟೊಂದಾ? ತಗೋ, ಒಂದು ತಗೋ ಸಾಕು. ಹೌದಾ? ಎಷ್ಟು 60 rand ಒಂದಕ್ಕೆ? ಯಬ್ಬ 60 rand ಒಂದು ಮಸ್ಕ್ ಮೆಲನ್ಗೆ. ಇದೇ ತಗೋ, ಸ್ಲೈಸ್ ತಗೋ ನೋಡಿ. ಚೀಸ್ ಕುಕ್ಕೀಸ್ ಇವೆಲ್ಲ. ಇದಿಷ್ಟೇನಾ? ಅದೊಂದು ತಗೊಂಡು. ಹಲೋ ಗೈಸ್, ಅವ್ರಿಗೆ ಅಂತಲೇ ಎಷ್ಟು ಸಣ್ಣ ಸಣ್ಣ ಟ್ರಾಲಿ ಇದೆ ನೋಡಿ. ಹಲೋ. ಆಮೇಲೆ ನೋಡಿ, ನೀವು ನೋಡಿ ಈ ಸ್ನ್ಯಾಕ್ಸು, ಈ ಬಿಸ್ಕೆಟ್ಸು ಇವೆಲ್ಲ ಕೆಳಗಡೆ ನೋಡಿ ಇಷ್ಟೇ ಸೈಟಲ್ಲಿದೆ. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಎತ್ಕೊಳ್ಳೋಕೆ ಈಸಿ ಆಗಲಿ ಅಂತ ಆ ಥರ ಟ್ರಾಲಿ ಎಲ್ಲ ತರ್ತಾರಲ್ಲ, ಹಾಕಂತಾರೆ, ಬಿಸ್ನೆಸ್ ಆಗುತ್ತೆ ಇವ್ರಿಗೆ ಅಂತ. ನೋಡಿ ಮಸಾಲ ಪೌಡ್ರುಗಳು ಇಲ್ಲೂ, ಅದು ಇದು ಆ ಮಸಾಲ ಈ ಮಸಾಲ, ಏನೇನೋ ಮಸಾಲ, ಎಷ್ಟೆಷ್ಟೋ ಮಸಾಲ. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ನಾನು ನೋಡಿ, ಇಲ್ಲಿ ಇದ್ರದ್ದೇನೋ ಒಂದು ಏನೇನು ಸಿಗುತ್ತೆ ಅಂತ ಆಯಿತಾ. ಆ ಕಡೆ ಏನು, ಆ ಕಡೆ ಅದ್ರ ಪಕ್ಕದ್ದೇನು, ಅದ್ರ ಪಕ್ಕದ್ದೇನು, ಹಾಗೆಲ್ಲ ಇದೆ ಇಲ್ಲಿ. ಇವೆಲ್ಲ ಸಾಸೇಜ್ಗಳು.
ಎಲ್ಲದ್ರದ್ದು ಇದೆ ಸಾಸೇಜಲ್ಲಿ. ಹಲೋ ಹಲೋ ಕ್ಯೂರಿ. ಇವೆಲ್ಲ ಬೀಫ್ ಅದು ಇದು ನಮ್ದು ಈ ಜಾಗನೇ ಅಲ್ಲ. ಅದು ಬೇಡ ನಂಗೆ ಇದು ಬೇಕು ಏನೋ ಬ್ರಷ್ ಪೀಸ್. ಎಲ್ಲ ಥರದ್ದು ಸಿಗುತ್ತೆ ಬಟ್ ಐ ನೀಡ್ ಇಲ್ಲಿದೆ ನೋಡಿ. ಚಿಕ್ಕದು ತಗೋ, ನಂಗೆ ಜಾಸ್ತಿ ಬೇಡ, ದೊಡ್ಡದು ಬೇಡ, ಇದು ಸಾಕು. ಡೇಟು ಬೆಸ್ಟ್ 10/7. ಇದು 10/7. ಸಾಕು ಒಂದು. ಅವ್ರು ತಿಂತಾರೋ ಬೇಡ ಆಯ್ತು. ಅದ್ರ ಬದಲು ಸಾಸು ಅದು ಆಂಟಿಗೆ ತಗೋಬೇಕಾರೆ ನಂಗೆ ಬೇಡ. ಅವ್ರು ಈ ತರದ್ ಇಷ್ಟಪಡಲ್ಲ. ಅವ್ರಿಗೆ ಮತ್ತೆ ಅವ್ರು ಫುಲ್ ಚಿಕನ್ ತಿನ್ನೋದು. ಅವ್ರ ಆಂಟಿ ಫುಲ್ ಒಂದು ಉಂಡೆ ಕೋಳಿ ಅವ್ರು ಕಟ್ ಮಾಡ್ಕೊಂತಾರ. ಅದಕ್ಕೆ ಉಂಡೆ ಕೋಳಿ ವೇಸ್ಟ್ ಆಗುತ್ತೆ, ಅವ್ರು ಒಬ್ಬರೇ ತಿನ್ಬೇಕು. ಭಯ ಬಿದ್ದುಬಿಡ್ತಾ ಹುಡುಗ, ಆ ಹುಡುಗಿ ಅವ್ನು ಹಿಡ್ಕೊಂಡು ತಿರುಗ್ತಾ ಆಯ್ತಾ. ನಾನು ಹಲೋ ಕಿಳಿಪ ಅಂದ ತಕ್ಷಣ ಭಯ ಬಿದ್ದುಬಿಟ್ಟ. ಅವನ ಇವನು ಕಳ್ಳ ಇದ್ದಂಗೆ ಅವನೇ. ಇಲ್ಲಿ ಡೋನಟ್ಸು ಅದು ಇದು ಕ್ರೀಮ್ದು ಅದು ಇದು. ಅದಾದಮೇಲೆ ಇಲ್ಲಿ ಬ್ರೆಡ್ಡು, ಕ್ರೊಸಾನ್ಸು ನೋಡಿ, ಫುಲ್ ಇದೇ ಇದೆ ಅದರದ್ದು. ಮಾಗ ಸೂಪರ್ ಗಾಯ್ಸ್. ಚೆನ್ನಾಗಿರ್ತಾವೆ. ಏನಿದು ಬೇಕ್ ನಾಟ್ ಫ್ರೈಡ್ ಅಂತೆ. ಎಷ್ಟು 5 ಆಯ್ತಲ್ಲ ಗೈಸ್. ನಮ್ಮದು ನಂಬರ್ ಇದೆ ಇಲ್ಲಿ 1 6 7 8 9 ಆ ಥರ. ಸೊ ವಿ ಆರ್ ಹಿಯರ್ ಇನ್ ದ 10. ಸೊ ನಂಬರ್ 10. ಹಲೋ, ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ಅವರು 1 kg ಇಲ್ವಾ ಅಂತ ಹೆಂಗೆ ನೋಡ್ತಾರೆ ಅದನ್ನು? ಆರೆಂಜು. ಸೊ ಇಷ್ಟೊಂದು ಐಟಮ್ಸ್ ಇದೆ, ನೋಡೋಣ ಎಷ್ಟಾಗತ್ತೆ ಕಾಸು. ಗೈಸ್ ಇಟ್ಸ್ 857 rand. ಸಾರಿ 927 rand. ಏನಬ್ಬಬ್ಬ 1000 rand. 1000 rand ಅಂತ ಅಂದರೆ 6000 ಅಂದಾಜು. 5,500-6,000 ಬರೀ ಇಷ್ಟಕ್ಕೆ. ಇಲ್ಲೇನಿದೆ ಇಷ್ಟಕ್ಕೆ 6,000 ನೋಡಿ. ಕ್ಲೀನೆಲ್ಲ ಮಾಡ್ಯಾರಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಜೋಡಿಸಿವಿ. ಸೊ ಇದಿಷ್ಟು ಐಟಮ್ಸ್ನ ಇವಾಗ ತೊಗೊಂಡು ಹೋಗ್ತಾಯಿದ್ದೀವಿ ನಾವು. ನೋಡ್ಕೊಳ್ಳಿ ಏನೇನು ಐಟಮ್ಸ್ ಅಂತ. ತೇಜ ತೆಗಿ ನೋಡಿ. ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದೆಲ್ಲ ಇಳಿಸಿದ ತಕ್ಷಣ ನಮ್ಮ ಚಿಕ್ಕಮ್ಮ ಬಟ್ಟೆ ತಗೊಂಬನ್ನಿ ಅಂದರು. ಸೊ ಎಲ್ಲ ಬಟ್ಟೆ ಎತ್ಕೊಡಿ. ಬಟ್ಟೆ ಎಲ್ಲ ನೋಡಿ ಹಿಂಗೆ ಒಣಗಿ ಹಾಕಿರ್ತಾರೆ. ಸಪ್ರೇಟ್ ಇದೆ ಗೈಸ್ ಲೈನು ನೋಡಿ. ಆ ನಂಬರ್ ಇದೆ, ಆ ನಂಬರ್ ಪ್ರಕಾರ 6 ಆ್ಯಕ್ಚುಲಿ ಇಲ್ಲೂ ಒಣಗಿ ಹಾಕ್ಬೇಕು ನಾವು. ಆಯಿತಾ, ಇವರು ಎಲ್ಲ ಇಲ್ಲೇ ಹಾಕ್ತಾರೆ ಇದರಲ್ಲೇ. ಮಾತಾಡು ಅಂತಾಳೆ, ಮುದ್ದಾಡು ಅಂತಾಳೆ, ಮುತ್ತು ಒಂದು ಮಾಡಿ ಲವ್ ಯು ಅಂತಾಳೆ ಸಾಗರಿಯೇ. ಸೊ ಧ್ಯಾನ ಮಾಡ್ಬೇಕು ಇವಾಗ. ನಾವೇನು ಧ್ಯಾನ ಮಾಡ್ತೀವಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಒಂದು 15-20 ನಿಮಿಷ ಮಾಡ್ತೀವಿ ಪ್ರತಿದಿನ. ಓಕೆನಾ? ಬನ್ನಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.